ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಮಂಗಳೂರಿನ ಒಂದು ಹಳೆ ದೇವಸ್ಥಾನದ ಹತ್ರ ಬಂದಿದ್ದೀನಿ. ಈ ದೇವಸ್ಥಾನದ ಹೆಸರು ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ. ಬನ್ನಿ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಇದು ಶ್ರೀರಾಮಚಂದ್ರ ದೇವಸ್ಥಾನ, ಮುಂದೆ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಉಂಟು. ಸೊ ಎದುರಿಗೆ ಕಾಣಿಸ್ತಿರೋದು ರಾಮರ ದೇವಸ್ಥಾನ. ರಾಮ ಭಜನೆ ಮಂಡಳಿ ಕೂಡ ಇದೆ. ಭಜನೆ ಮಂಡಳಿ ಪಕ್ಕದಲ್ಲೇ ಒಂದು ರೋಡ್ ಬರುತ್ತೆ ಈ ಥರ. ಈ ರೋಡಿಂದನೇ ಟೆಂಪಲ್ಗೆ ದಾರಿ. ಸೊ ಈ ಏರಿಯಾ ಪೂರ್ತಿ ಪಾರ್ಕಿಂಗ್ ಸ್ಪಾಟ್, ಕಾರ್ಗಳೆಲ್ಲ ಪಾರ್ಕ್ ಮಾಡ್ಬೋದು ಇದೆಲ್ಲ. ಆ್ಯಂಡ್ ಇದು ದೇವಸ್ಥಾನ, ಸೂರ್ಯನ ದೇವಸ್ಥಾನ. ಆ್ಯಂಡ್ ಇದು ಧ್ವಜಸ್ತಂಭ. ಆ್ಯಂಡ್ ಇದು ಸೇವಾ ಕೇಂದ್ರ, ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನದ ಸೇವಾ ಲಿಸ್ಟ್. ಒಳಗಡೆ ದೇವಸ್ಥಾನದ ಒಳಗಡೆ ಫೋನ್ ಅಲೋ ಇಲ್ಲ, ಫೋಟೋಗ್ರಫಿ ವಿಡಿಯೋಗ್ರಫಿ ಇಲ್ಲ. ಸೊ ಧ್ವಜಸ್ತಂಭದ ಎದುರುಗಡೆನೆ ನೋಡ್ಬೋದು ಅಶ್ವಗಳಿದೆ, ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಇದು ಬಸ್ ಟೈಮಿಂಗ್ಸು. ಇದು ದೇವಸ್ಥಾನದ ಹೊರಭಾಗ. ಒಳಗಡೆ ವಿಡಿಯೋಗ್ರಫಿ ಅಲೋ ಇಲ್ಲ, ಹಾಗಾಗಿ ಹೊರಗಡೆ ತೋರಿಸ್ತಾ ಇದ್ದೀನಿ. ಇಲ್ಲೊಂದು ಮಂಟಪ ಇದೆ. ಇದು ರಿನೋವೇಷನ್ ಆಗಿದೆ ದೇವಸ್ಥಾನ, ತುಂಬ ಹಳೆ ದೇವಸ್ಥಾನ. ಸೊ ಹಾಗಾಗಿ ರಿನೋವೇಟ್ ಮಾಡಿದ್ದಾರೆ. ಒಳಗಡೆ ತುಂಬ ದೊಡ್ಡದಾಗಿದೆ ದೇವಸ್ಥಾನ, ಎಲ್ಲ ಕಲ್ಲಿನಲ್ಲೇ ಇದೆ. ಆ್ಯಂಡ್ ಇಲ್ಲಿ ಆರೋಗ್ಯಕ್ಕೆ ಸಮಸ್ಯೆ ಇರ್ತಕ್ಕಂಥ ಯಾವುದೇ ಒಂದು ಇದಿದ್ರೂ ಇಲ್ಲಿ ಬಂದರೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಂದು ಕಂಬದಲ್ಲೂ ಒಂದೊಂದು ಇದು ಶಿಲೆನ ಇದು ಮಾಡಿದ್ದಾರೆ. ಇದು ದೇವಸ್ಥಾನದ ಹಿಂಭಾಗ. ಒಳಗಡೆ ಎಣ್ಣೆ ಪ್ರಸಾದ, ಎಣ್ಣೆ ಇರುತ್ತೆ. ಸೊ ಅದನ್ನು ನೀವು ತಗೊಂಡು ಒಂದು ಎಷ್ಟು ಸುತ್ತಾಗುತ್ತೋ ಅಷ್ಟು ಸುತ್ತಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಆ ಎಣ್ಣೆನ ಅಲ್ಲಿ ಇಟ್ಟರೆ ಅದನ್ನು ದೇವ್ರ ದೀಪಕ್ಕೆ ಉಪಯೋಗಿಸ್ತಾರೆ. ಸೊ ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ಏನಾದರೂ ಆರೋಗ್ಯ ದೋಷ ಏನಾದರೂ ಇದ್ದರೆ ಅದು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಿ. ನೀವು ಬಂದಾಗ ಅದನ್ನು ಆದರೆ ಮಾಡಿ
ಇಲ್ಲ ಹಾಗೆ ಕೇಳಿಕೊಂಡು ಬೇಕಾದ್ರೆ ಹಾಗೆ ಬೇಡಿಕೊಂಡು ತಂದೆಗೆ ಹೊರಡ್ಬೋದು. ಮುಖ್ಯವಾಗಿ ಇಲ್ಲಿ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ಅದು ಹೋಗೋದಕ್ಕೆ ಅಂತಲೇ ಇದು ದೇವಸ್ಥಾನ. ಇದು ದೇವಸ್ಥಾನದ ಒಳಗಡೆ ದೇವರು ಈ ಥರ ಇರ್ತಾರೆ. ಸೊ ಇದಾಗಿತ್ತು ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಮಂಗಳೂರು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.